ಕಾಂಗ್ರೆಸ್ ಮುಖಂಡರಾದ ಎಚ್.ಎಸ್. ಕಾಂತರಾಜ್ ಅವರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ. ಸಮಾಜ ಸೇವಕರು, ಸರಳ ಸಜ್ಜನಿಕೆ, ಕ್ರಿಯಾಶೀಲ ನಾಯಕರು, ಬಡವರ ಬಂಧು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ, ನನ್ನ ಅಧಿಕಾರಕ್ಕಿಂತ ನನ್ನ ರಾಜಕೀಯ ಗುರುಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ರಾಜ್ಯ ಮತ್ತು ಹೊರರಾಜ್ಯದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕನಸು ಕಾಣುತ್ತಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಎಚ್.ಎಸ್. ಕಾಂತರಾಜು ಅವರ ಹುಟ್ಟುಹಬ್ಬವನ್ನು ಎಚ್.ಎಸ್. ಕಾಂತರಾಜು ಅಭಿಮಾನಿ ಬಳಗದ ಯುವಕರು ಚನ್ನಪಟ್ಟಣ ಟೌನ್ನಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಿ ಶುಭವನ್ನ ಹಾರೈಸಿದರು. ಎಚ್.ಎಸ್. ಕಾಂತರಾಜು ಮಾತನಾಡಿ, ನಾನು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರ ಮಾರ್ಗದರ್ಶನದಲ್ಲಿ ಸಂಘಟನೆ ಮಾಡುತ್ತಾ ಬಡವರಿಗೆ ನನ್ನ ಕೈಲಾದ ಸಹಾಯವನ್ನ ಮಾಡುತ್ತಾ ಬಂದಿದ್ದೇನೆ. ನನ್ನ ಅಧಿಕಾರಕ್ಕಿಂತ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಲಿ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ ಎಂದರು. ನಗರ ಬ್ಲಾಕ್ ಎಸ್ಸಿ/ಎಸ್ಟಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಸಂತೆ ಮುಗೇನಹಳ್ಳಿ ಕುಮಾರ್, ಚನ್ನಪಟ್ಟಣ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಬಸವರಾಜ್, ಕಾಂಗ್ರೆಸ್ ಮುಖಂಡರಾದ ಶಿವಮಲ್ಲೇಗೌಡ, ಪಾಪಯ್ಯ, ಜಯರಾಮ್, ರಮೇಶ್, ಶ್ರೀನಿವಾಸ್, ಯುವ ಮುಖಂಡ ಸೋನು ಸೇರಿದಂತೆ ಇನ್ನು ಅನೇಕ ಹಿರಿಯ ಮುಖಂಡರು, ಯುವ ಮುಖಂಡರು ಶುಭವನ್ನ ಕೋರಿದರು. ಎಚ್.ಎಸ್. ಕಾಂತರಾಜ್ ಅವರು ಸಮಾಜ ಸೇವಕರು ಮತ್ತು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅತಿ ಮುಖ್ಯ ನಾಯಕರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಮನಸ್ಸಿಂದ ಅಂದರೆ ಒಳ್ಳೆ ಮನಸ್ಸು ಅವ್ರದ್ದು. ಯಾರನ್ನೂ ಕೂಡ ಬೇರೆಯವ್ರ ಥರ ನೋಡಲ್ಲ, ಸ್ವಂತ ಅಣ್ಣ ತಂದ್ರೆ ನೋಡ್ತಾರೆ. ಆ್ಯಕ್ಚುಲಿ ಅವರು ರಾಜಕಾರಣದಲ್ಲೂ ಅಷ್ಟೇ. ಅವರು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಫೋನ್ ಮಾಡೋದು, ಫೋನ್ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಬಟ್ ಸಮಾಜ ಸೇವೆಗಳು ಅಂದರೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಮುಂದಕ್ಕೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಡಲಿ. ಹುಟ್ಟುಹಬ್ಬ ನಾಳೆ ಇರೋದ್ರಿಂದ ಮುಂಚಿತವಾಗಿ ಮಾಡ್ತಾ ಇದೀವಿ. ಎಲ್ಲ ಅವರ ಆತ್ಮೀಯ ಅಭಿಮಾನಿಗಳೇನಿದ್ದಾರೆ, ಎಲ್ಲೂ ಕುಮಾರ್ ಇರ್ಬೋದು, ಸೋನು ಇರ್ಬೋದು, ಎಲ್ಲ ಪ್ರದೀಪ್ ಇರ್ಬೋದು, ನಾನಿರ್ಬೋದು, ಎಲ್ಲರೂ ಕೂಡ ಏನೋ ಒಂದು ಅಭಿಮಾನ ನಾಳೆ ಮಾಡಬಹುದು ಇವತ್ತೇ ಮಾಡಿದ್ರೆ ಅವ್ರು ಅಲ್ಲಿಗೆ ಎಷ್ಟು ಪ್ರೀತಿ ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಬಟ್ ಅದಕ್ಕವ್ರು ಸ್ಪಂದಿಸ್ತಾರೆ. ಅವರು ಅಂದ್ರೆ ಎಚ್.ಎಸ್. ಕಾಂತರಾಜ್ ಅಂದ್ರೆ ಗೊತ್ತಾಗಲ್ಲ, ಎಚ್.ಎಸ್.ಕೆ ಅಂದ್ರೆ ಗೊತ್ತಾದ. ಆ್ಯಕ್ಚುಲಿ ಅವ್ರಿಗೆ ಎಚ್.ಎಸ್.ಕೆ ಅಂದ್ರೆ ಎಚ್.ಎಸ್.ಕೆ ಫೇವ್ರೇಟ್ ನೇಮ್. ಆ್ಯಕ್ಚುಲಿ ಅವ್ರ ದಿನ ಇಲ್ಲ. ಅದರಿಂದ ನನ್ನ ಕಡೆಯಿಂದ ಅವ್ರಿಗೆ ಆರ್ಥಿಕ ಶುಭಾಶಯಗಳು, ಅಧಿಕಾರ ಆಯಸ್ಸು ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಪ್ಪ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಪಾಪಯ್ಯ ಸರ್, ನಾನು 20 ವರ್ಷದಿಂದ ಧರ್ಮಸ್ಥಳಕ್ಕೆ ನಾನು ಹುಟ್ಟುಹಬ್ಬದ ದಿನ 16ನೇ ತಾರೀಕು ಹೋಗಿ 17ನೇ ತಾರೀಕು ನಮ್ಮ ಸೂರ್ಯಣ್ಣ ಹೆಂಗೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ನಾನು ಅದೇ ರೀತಿ ಅಲ್ಲಿ ಹೋಗ್ತೀನಿ. ಈಗ ಇದೇ ತಾನೇ ನಮ್ಮ ಪ್ರದೀಪ್ ಹೇಳಿದ್ರು, ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜೊತೆ 35 ವರ್ಷದಿಂದ ಇದ್ದೀನಿ. ನಾನು ಮೊದಲನೇ ಡಿಗ್ರಿ ಫೈನಲ್ ಇಯರ್ ಡಿಗ್ರಿ BSc ಓದ್ತಾ ಇದ್ದಂಗೆ ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜೊತೆ ಬಿದ್ದನು. ಅವತ್ತಿಂದು ಇವತ್ತುವರೆಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಸೂರ್ಯಣ್ಣನ ಹೇಗೆ ತಮ್ಮ ಅಂತ ತಿಳ್ಕೊಂಡಿದ್ದಾರೋ ಅದೇ ರೀತಿ ನನ್ನನ್ನು ತಮ್ಮನ ಥರ ತಿಳ್ಕೊಂಡಿದ್ದಾರೆ. ನಂದು ಒಂದು ಅನ್ಎಕ್ಸ್ಪೆಕ್ಟೆಡ್ಗೆ ಒಂದು ಅನಾಹುತ ಆದಾಗ ನಮ್ಮದು ಮರುಜೀವ ಕೊಟ್ಟವರು ಅಂದರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಂತ ನಾವು ಹೇಳ್ಕೊಕ್ಕೆ ಇಷ್ಟಪಡ್ತೀವಿ. ಆ ವಿಷಯ ಎಲ್ಲ ಜನಕ್ಕೂ ಗೊತ್ತಿದೆ. ಈಗ ನನ್ನ ಒಂದು ಆಸೆ ಏನು ಅಂದರೆ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇವರು ನಮ್ಮ ಸ್ನೇಹಿತರಾದ ಪಾಪಯ್ಯನವರು ಮತ್ತು ಪ್ರದೀಪ್ ಅವರು ಮತ್ತು ಸೋನು ಅವರು ಮತ್ತು ಇನ್ನೂ ಅನೇಕ ನಮ್ಮ ಕುಮಾರ್, ನಮ್ಮ ಮೊಗಳಿದೊಡ್ಡಿ ಕುಮಾರ್ ಅವರು, ಇನ್ನೂ ಅನೇಕ ಸ್ನೇಹಿತರು, ಅಣ್ಣ ನೀನು ಐಬಿಗೆ ಬರಬೇಕು, ನಾನು ನಿಮಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳಿಕೊಂಡ್ರು. ನನ್ನ ಆಸೆ ಏನು ಅಂದರೆ, ಮುಂದಿನ ಈ ಒಂದು ಇದರ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು CM ಆಗಬೇಕು ಅಂತ ನಾನು ನಾಳೆ ಹೋಗ್ತಾ ಇರುವಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ಬೇಡ್ಕೋತೀನಿ. ಅವರು CM ಆದರೆ ನಮಗೆ ಆಗುವಂಥ ಸಂತೋಷ ಡಿ.ಕೆ. ಶಿವಕುಮಾರ್ ಸಾಹೇಬರಿಗಿಂತ ಆಗೋಕ್ಕಿಂತ ಹೆಚ್ಚಿಗೆ ಸಂತೋಷ ನಮಗಾಗ್ತದೆ. ಈ ಸಂದರ್ಭದಲ್ಲಿ ನನ್ನನ್ನು ಶುಭ ಕೋರಿದಂಥ ಕೆಲವರು, ಈಗಾಗಲೇ 100 ಜನ ನನಗೆ ಫೋನ್ ಮಾಡಿ ನನಗೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ. ಕೆಲವರು ಪೇಪರ್ ಮುಖಾಂತರ ಕೋರಿದ್ದಾರೆ, ಕೆಲವರು ಬ್ಯಾನರ್ ಮುಖಾಂತರ ಕೋರಿದ್ದಾರೆ. ಅವರೆಲ್ಲರಿಗೂ ನಾನು ಕೈ ಮುಗ್ದು ಆ ಧರ್ಮಸ್ಥಳದ ಆ ಮಂಜುನಾಥ ಎಲ್ಲ ಸ್ನೇಹಿತರಿಗೂ ಒಳ್ಳೇದು ಮಾಡಲಿ, ನಮ್ಮ ಎಲ್ಲ ನಾಯಕರಿಗೂ ಮತ್ತು ನಮ್ಮ ಸೂರ್ಯಣ್ಣವರಿಗೆ ಮುಂದೆ ಭವಿಷ್ಯ ಬರಲಿ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು CM ಆಗಲಿ ಅಂತ ಆ ಧರ್ಮಸ್ಥಳದ ಮಂಜುನಾಥರಲ್ಲಿ ನಾಳೆ ನಾನು ಪ್ರಾರ್ಥನೆ ಮಾಡಿಕೊಡುತ್ತೇನೆ.